ಈ ಸತೀಶ್ ಅವ್ರು ಇದಾರಲ್ಲ, ಹಾ ಯಾರು ಹೇಳಿ? ಸತೀಶ್ ಅದೇ ಫಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗಿ ಬಂದ್ರಲ್ಲ, 3ನೇ ವಾರಕ್ಕೆ ಹೋದ್ರು ನೋಡಿ ಸತೀಶ್. ಅದೇ ಅದೇ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು, ನೀವೇನೋ ಮಗಳಿದ್ರೆ ಅವ್ರು ಕೊಟ್ಟು ಮದ್ವೆ ಮಾಡ್ತಿದ್ದೆ ಅಂತ ಹೇಳಿದ್ರಂತೆ, ಹೌದಾ? ಮಗಳ ಮೊಮ್ಮಗ ಕೊಡ್ತೀನಿ ಅಂದರಿ. ಮೊಮ್ಮಗಳನ್ನ ಕೊಡ್ತೀನಿ ಏನು ಯಾವಾಗಲೂ ಬರೀ ನಾವು ಅಲ್ಲಿಗೆ ಶನಿವಾರ ಒಂಟಿಯಾಗಿ ಹೋಗಿದ್ದೇವಲ್ರಿ, ನಾವು ಅಲ್ಲಿ ಮಹಾರಾಣಿ ಮಹಾರಾಜರಾಗಿದ್ದೇವೆ. ನಮ್ಗೆ ಏನು ಕೆಲಸನೇ ಮಾಡಿಬಿಡ್ತೀವಿ. ನಮ್ಗೆ ಇದ್ದಲ್ಲಿಗೆ ಊಟ, ಇದ್ದಲ್ಲಿಗೆ ನೀರು, ಇದ್ದಲ್ಲಿಗೆ ಟೀ ಎಲ್ಲ ತಂದು ಕೊಡೋರಿ. ಗಿಲ್ಲಿ ಅಂತ ಭಾಳ ಸೇವೆ ಮಾಡೋದು. ಕಾಲತ್ತಿಲೇ ಮಲ್ಲು ನಿಮ್ ಕೂದಲು ಒಣಗಿಸಿಲೇ ಮಲ್ಲು ಅಂತ ಬರೋರಿ. ಅವಾಗ ಏನದ ಅವ್ರೇನ ಬರೀ ಬಾತ್ರೂಮ್ ತೊಳಿಲಿಕ್ಕೆ ಹೋಗ್ತೀನಿ ಅನ್ನೋರು. ಅವ ಯಾರು? ಸತೀಶ್ ಸರ್. ಏನ್ ಸರ್ ನೀವು ಆಫೀಸರ್ ಇದ್ದಂಗೆ ರೀ, ಬಾತ್ರೂಮಲ್ಲಿ ಏನು ಗಂಟೆ ಅದ ಏನ್ರಿ ಅನ್ನೋಕಿ ನಾನು. ಇಲ್ಮಲ್ಲಮ್ಮ ನಮ್ಗೆ ಅದನ್ನೇ ಇಷ್ಟ ಅಂತ. ಅವಾಗ ಅಂದಿದ್ರ ನೀವು ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ? ಅವಾಗ ಅಂದಿದ್ದಾರೆ. ಮತ್ತೆ ಒಳ್ಳೆ ಮನುಷ್ಯ ಬಿಡ್ರಿ ಅವನು ಸತೀಶ್ ಸರ್, ಒಳ್ಳೆಯವ್ರು ಅವರು. ನೀವ್ ಒಳ್ಳೆಯವರು, ಹಂಗಾಗಿ ನಿಮ್ಗೆಲ್ರು ಹೌದೌದ್ರಿ, ಇದು ಕರೆಕ್ಟ್ ರೀ. ನಾವ್ ಒಳ್ಳೆಯವರಾಗಿದ್ದಾಗ ನಮ್ಗೆಲ್ರು ಒಳ್ಳೆಯವರಾಗೆ ಕಾಣ್ತಾರೆ. ಹೌದು, ನಮ್ಮ ಮನ್ಸಲ್ಲಿ ಉಳುಕಿದ್ದಾಗ ಬೇರೆಯವರಲ್ಲೂ ಉಳುಕ್ ಹುಳುಕಾಗ್ಬಿಡ್ತಾವ, ನಮ್ಮಲ್ಲಿ ಹುಳುಕಿಲ್ರಿ. ಇನ್ನೊಬ್ರು ಹೆಂಗ್ ಹುಳುಕಾತಾರ. ಹೌದೌದೌದು, ಚೆನ್ನಾಗಿದ್ದಾಗ ಅವ್ರು ಚೆನ್ನಾಗಿ ಆಗಾರ. ಸರಿ, ಇದು ಒಂದು ನಿಮಗೆ ಒಂದ್ ಸ್ವಲ್ಪ ಈ ಪ್ರಶ್ನೆ ಒಂಥರ ತಮಾಷೆ ತರ ಅನ್ನಿಸ್ಬೋದು. ಈಗ ಅಲ್ಲಿ ಮನೆ ಒಳಗಡೆ ಹೋಗಿದ್ರಲ್ಲ, ಅವರೆಲ್ಲ ಫುಲ್ಲು ಅವ್ರ ಬಟ್ಟೆಗಳು ಅವೆಲ್ಲಾನು ಏನೋ ಫುಲ್ ಡಿಫ್ರೆಂಟ್ ಆಗೆಲ್ಲ ಹಾಕೊಂಡು, ನೀವೊಂದು ಸಾದಾ ಸೀರೆ ಉಟ್ಕೊಂಡು ಆರಾಮಾಗಿ ಮನೆಯೆಲ್ಲ ಓಡಾಡ್ಕೊಂಡಿರ್ತಾ ಇದ್ರಿ. ನೀವ್ ಎಷ್ಟ್ ಜೊತೆ ಬಟ್ಟೆ ತಗೊಂಡೋಗಿದ್ರಿ ಅಲ್ಲಿಗೆ? ನಮ್ಮ ಮೇಡಮ್ ಅವ್ರು ಭಾಳ ಕೊಡ್ಸಿದ್ರು. ಸೀರೆ ಒಂದು 20-30 ಸೀರೆ ಕೊಡ್ಸಿದ್ರು. ಅವರೇ ಕೊಡ್ಸಿದ್ರ? ಅವರೇ ಕೊಡ್ಸಿದ್ರು ಮೇಡಮ್ ಅವ್ರು, ಎಲ್ಲ ಅವರೇ ರೀ. ನಮ್ಮ ಕಾಲಿನ ಚಪ್ಪಲಿ ಮೊದಲು ಮಾಡಿ ಅವ್ರಿಗೆ ಕೊಡ್ಸಿದ್ರು ಎಲ್ಲ. ನಮ್ದು ಏನು ಬರೀ ದೇಹ ನೋಡ್ರಿ, ನಮ್ಮ ಬಲ್ಲಿ ಇದ್ದಿದ್ದೆಲ್ಲ ನಮ್ಮ ಮೇಡಮ್ ಅವರೇ ಕೊಡ್ಸಿದ್ರು. ಮತ್ತೊಂದು 2-3 ವಾರಕ್ಕೆ ಮತ್ತೊಂದು 10 ಸೀರೆ ಕಳ್ಸಿದ್ರು. ಏನು ನೀವು ಮನೆಗೆ ಹೋಗ್ಬೇಕಾರೆ ಏನಂತ ಹೇಳಿ ಕಳ್ಸಿದ್ರು ಅವರು? ಯಾರು? ನಿಮ್ಗೆ ಪಲ್ಲವಿ ಅವರು. ಅದೇ ಚೆನ್ನಾಗಿ ಆಡ್ಮಲ್ಲಮ್ಮ, ಚೆನ್ನಾಗಿ ಆಡಿ ಬಾ ಕಳ್ಸಿದ್ರು. ಹೇಳಿದ್ರ ಜಗಳ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ, ಜಗಳ ಎಲ್ಲ ಮಾಡ್ಬೇಡಂದ್ರಿ. ನಾನು ಜಗಳ ಮಾಡ್ಲಾರಿ ನನ್ನ ತನ ಬಂದ್ರು ಬಿಡಲ್ಲ ಅಂತ ಹೇಳಿದ್ರಿ. ಅಲ್ಲ, ನೀವ್ ಹೇಳಿದ್ರಲ್ವಾ ಕಾವ್ಯನಿಗೆ ಒಂದಿನ ಹೇಳ್ತಿರಲ್ಲ ಕುತ್ಕೊಂಡು ಅಲ್ಲಿ ಸ್ಲ್ಯಾಬ್ ಕ್ಲೀನ್ ಮಾಡಿ ಚಪಾತಿ ಮಾಡೋ ವಿಚಾರಕ್ಕೆ, ಚಪಾತಿ ಹಿಟ್ ಕಲ್ಸೋ ವಿಚಾರಕ್ಕೆ, ನಾನ್ ಯಾರ ವಿಚಾರಕ್ಕೂ ಬರಲ್ಲ, ನನ್ ವಿಚಾರಕ್ಕೆ ಬಂದ್ರೆ ನಾನು ಸುಮ್ನೆ ಬಿಡೋದಿಲ್ಲ ಅನ್ಬಿಟ್ಟು ಅದಕ್ಕೆ ಹೇಳಿ ಎಲ್ಲ ಸೈಲೆಂಟ್ ಆಗ್ಬಿಟ್ರ ಮನೆಯವರು ಅಂತ. ಯಾರಿಗೆ ಗೊತ್ತಿರಿ, ಬೇಡಪ್ಪ ಮಲ್ಲಮ್ಮನ್ ಸವಾಸನೆ ಬೇಡ, ಸುಮ್ನೆ ಏನಕ್ಕೆ ಸರಿ ಕ್ಲಾಸ್ ತಗೊಂಡ್ಬಿಡ್ತಾರ ಆಮೇಲೆ ಅಂತ ಎಲ್ಲ ಸೈಲೆಂಟ್ ಆಗ್ಬಿಟ್ರ ಅಂತ. ಏನೋ ಗೊತ್ತಿಲ್ಲ ರೀ.